ಚಂದು ವಾಟರ್ ಮೆಲನ್ ಅಂಡ್ ಫ್ರೂಟ್ ಸ್ಟಾಲ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ. ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ದೊರೆಯುತ್ತವೆ. ನಮಸ್ಕಾರ, ಸಿಟಿ ವಿಡಿಯೋಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ 5 ಮತ್ತು 10 ಕರ್ನಾಟಕ ಬಿಎನ್ಎನ್ಸಿಸಿಯ ಎನ್ಸಿಸಿ ವಿದ್ಯಾರ್ಥಿಗಳು ಕೆ ಮುತ್ತಕದಹಳ್ಳಿ ಸರ್ಕಾರಿ ಗೋಮಾಳದಲ್ಲಿ 10,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವುದರ ಮೂಲಕ ಗಿಡಗಳ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಚಿಂತಾಮಣಿ ನಗರದ ವಿಕ್ರಮ್ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೆ ಮುತ್ತಕದಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿ ಚಿಕ್ಕಬಳ್ಳಾಪುರದ 5 ಮತ್ತು 10ನೇ ಕರ್ನಾಟಕ ಬಿಎನ್ಎನ್ಸಿಸಿಯ ಎನ್ಸಿಸಿ ಕೆಡೆಟ್ಗಳು ಹಾಗೂ ಕೆ ಮುತ್ತಕದಹಳ್ಳಿ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ಸಹಯೋಗದಲ್ಲಿ 10,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ 5ನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲೋನಿಕ್ ಬಸವರಾಯರ್ ಮತ್ತು ಇವರ ತಂಡ, ಚಿಂತಾಮಣಿ ನಗರದ ವಿಕ್ರಮ್ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಸಾಮೂಹಿಕ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಗಿಡ ನೆಡುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲೋನಿಕ್ ಬಸವರಾಯರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ವಿಶ್ವ ಪರಿಸರ ದಿನದಂದು ಪ್ರಾರಂಭಿಸಿದ ರಾಷ್ಟ್ರವ್ಯಾಪಿ ಏಕ್ ಪೇಡ ಮಾ ಏಕ್ ನಾಮ್ ಮತ್ತು ಏಕ್ ಕೆಡೆಟ್ ಏಕ್ ಪೇಡ ಅಭಿಯಾನದೊಂದಿಗೆ ಸಂಯೋಜಿಸುತ್ತದೆ. ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ನಮ್ಮ ಗ್ರಹವನ್ನು ಉತ್ತಮಗೊಳಿಸುವಲ್ಲಿ ಇಂಥ ಸಾಮೂಹಿಕ ಪ್ರಯತ್ನಗಳ ಮಹತ್ವವನ್ನು ಒತ್ತಿ ಹೇಳಿದರು. ಕಳೆದ ದಶಕದಲ್ಲಿ ಭಾರತದ ಅರಣ್ಯ ಪ್ರದೇಶವು ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ಗಮನಿಸಿದರು. ಸುಸ್ಥಿರ ಅಭಿವೃದ್ಧಿಯ ನಮ್ಮ ಅನ್ವೇಷಣೆಯಲ್ಲಿ ಈ ರೀತಿಯ ಉಪಕ್ರಮಗಳು ನಿರ್ಣಾಯಕ ಎಂದು ಅವರು ಎತ್ತಿ ತೋರಿಸಿದರು ಎಂದರು. ಭಾರತದ ಹಸಿರು ಬದುಕಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಕೋಲಾರದಿಂದ ಬಂದ 615ಕ್ಕೂ ಹೆಚ್ಚು ಕೆಡೆಟ್ಗಳು ಉತ್ಸಾಹದಿಂದ ಭಾಗವಹಿಸಿ ಈ ದೊಡ್ಡ ಪ್ರಮಾಣದ ಪ್ಲಾಂಟೇಷನ್ ಡ್ರೈವ್ನಲ್ಲಿ ಎನ್ಸಿಸಿ ಕೆಡೆಟ್ಗಳು ಪಾಲ್ಗೊಳ್ಳುವಿಕೆಯ ರಾಷ್ಟ್ರ ಮತ್ತು ಪರಿಸರಕ್ಕೆ ಅವರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎನ್ಸಿಸಿಯ ಜೆಸಿವ ಶಿವಕುಮಾರ್, ಕೆ ಮುತ್ತಕದಹಳ್ಳಿ ವೃಕ್ಷ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಮುತ್ತಕದಹಳ್ಳಿ ಗ್ರಾಮಸ್ಥರು, ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು, ಎಲ್ಲ ತಾಲೂಕುಗಳಿಂದ ಬಂದಿದ್ದ ಎನ್ಸಿಸಿ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನೋಡಿ ಸರ್, ಇಲ್ಲಿ ನೋಡಿ, ಈ ಕಡೆ ನೋಡ್ರ.
Chief Headquarter Bravo. We are planting trees here on behalf of the Prime Minister's motto, that is Ek Ped Maa Ke Naam. And all cadets out here, 500-600 cadets are there. They will be planting these trees. There's a lot of deforestation which has taken place in this place, and with the help of Save Trees organization, we are planting the trees here. So all cadets here out will be planting around 10 to 15 trees, and we'll try and get this forestation back to its own place. Thank you so much. ಥ್ಯಾಂಕ್ ಯು. ಗ್ರೂಪ್ ಬಿ NCC ಗ್ರೂಪ್ ಬಿ ಹೆಡ್ಕ್ವಾರ್ಟರ್ ಬೆಂಗಳೂರು ಕಡೆಯಿಂದ ನಾವು 5 ಕರ್ನಾಟಕ ಬಟಾಲಿಯನ್ ಕಮಾಂಡರ್ ಸಾಬ್ ಲೋನಿಕ್ ಬಸವರಾಯ್ ಸಾಬ್ ಹಾಗೂ 5 ಕರ್ನಾಟಕ ಮತ್ತು 10 ಕರ್ನಾಟಕ ಬಟಾಲಿಯಿಂದ ಇಬ್ಬರು ಸಹಯೋಗದಿಂದ ಇದು ಏನು ಕೆ ಮುದುಕದಹಳ್ಳಿ ಚಿಂತಾಮಣಿ ತಾಲೂಕಲ್ಲಿ ಶಿಡ್ಲಘಟ್ಟ ತಾಲೂಕು ಕೆ ಮುದುಕದಹಳ್ಳಿಯಲ್ಲಿ ವೃಕ್ಷ ಬೆಳೆಗಾರರ ಸಂಘದ ವತಿಯಿಂದ ನಾವು ಇಲ್ಲಿ ಸುಮಾರು ಒಂದು 10,000 ಗಿಡಗಳನ್ನು ನೆಡುವ ಪ್ರೋಗ್ರಾಮನ್ನು ಏರ್ಪಡಿಸಲಾಗಿದೆ. ಸೊ ಇದು 5 ಕರ್ನಾಟಕ ಬಟಾಲಿಯನ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಮಾಡಿದ್ದೀವಿ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆ ಝಾನ್ಸಿ ಮೈದಾನ ಮಳಿಗೆಗಳಲ್ಲಿ ಅಂಬಾನಿ ಮಂಜುನಾಥ್ ಅವರು ನೂತನವಾಗಿ ಆರಂಭ ಮಾಡಿರುವ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ ನೋಂದಣಿಯಾಗಿರುವ ಸಂಸ್ಥೆಯಾಗಿದ್ದು, ಇಲ್ಲಿ ಚೀಟಿ ಕಟ್ಟುವವರಿಗೆ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ. ಬಡವರು, ಮಧ್ಯಮ ವರ್ಗದವರು ತಮ್ಮ ಮದುವೆ, ವಿದ್ಯಾಭ್ಯಾಸ, ಮನೆ ನಿರ್ಮಾಣ ಸೇರಿದಂತೆ ಇತರ ಸಮಯದಲ್ಲಿ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದೆಂದು ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥ ಅಂಬಾನಿ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.